ಇವ್ರು ಅಪ್ಪ ಹಬ್ಬದ ದಿನ ಇಟ್ಕೊಂಡು ಹೋಗಿ ಹೋಟ್ಲಲ್ಲಿ ನಾನ್ ವೆಜ್ ತಿನ್ಬೇಕಿತ್ತು ಇವ್ರು. ಆಂಟಿ, ಸ್ವಾತಿ, ಅಜ್ಜಿ, ನಿಶಾ, ಸ್ಪಂದನ ಬಂದೆ ಹಿಂದಿಕ್ ತಳ್ಬಿಟ್ಲು ಚಾಮುಂಡಮ್ಮ. ಬರ್ಬೇಡ ಯಾಕೋ ನಿನ್ ಮೇಲೆ ಕೋಪ ಮಾಡ್ಕೊಂಡವ್ರೆ. ನನ್ಗೆ ಇನ್ನು ತುಂಬ ಗರ್ಭಿಣಿಗೆ ಮಾಡ್ಕೊಡ್ಲಿಲ್ಲ ಬಯಕೆ ಕೇಳಿದ್ರುನು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಯಾಕೆ ಅಂತಂದ್ರೆ ನಮ್ಮ ಮೈಸೂರಿನ ಏನೋ ನಾಡ ದೇವತೆ ನಮ್ಮ ಚಾಮುಂಡಮ್ಮಂದು ಇವತ್ತು ವ್ರದಂತಿ ಅಂದ್ರೆ ಹುಟ್ಟುದಬ್ಬ. ಸೊ ಆಗಸ್ಟ್ 4ನೇ ತಾರೀಕು. ನಾನು 2 years ಬ್ಯಾಕು 9 ದಿನ ನವರಾತ್ರಿ ಪೂಜೆ ಮಾಡಿದ್ದೆ 2 years ಬ್ಯಾಕು. ಸೊ ಅದನ್ನ ಮತ್ತೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಈ ವರ್ಷ ಆಗಲ್ಲ, ನೆಕ್ಸ್ಟ್ ವರ್ಷ ಇಲ್ಲ ಯಾವಾಗಾದ್ರೂ ಮಾಡ್ತೀನಿ. ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಸ್ವಾತಿ. ಸೊ ಪೂಜೆ ಮಾಡಿಬಿಟ್ಟು ಇವತ್ತು ಊರಿಗೆ ಹೋಗ್ಬೇಕು. ನಮ್ಮ ಸಿದ್ದರಾಮಣ್ಣ ಹುಂಡಿಯಲ್ಲಿ ಜೋರ್ ಹಬ್ಬ, ಅಂದ್ರೆ ಇಡೀ ಮೈಸೂರೇ ಸೆಲೆಬ್ರೇಟ್ ಮಾಡುತ್ತೆ. ಬಟ್ ಅದೇ ನಮ್ಮೂರಲ್ಲಿ ಏನಿವತ್ತು ಪೂಜೆ ಅಷ್ಟೇ ಅಲ್ವಾ ಸ್ವಾತಿ? ಚಾಮುಂಡೇಶ್ವರಿ ಹಬ್ಬ. ಅದೇ ಚಾಮುಂಡೇಶ್ವರಿ ಅಮ್ಮಂದು ಹಬ್ಬ ಇವತ್ತು. ನಾನ್ ವೆಜ್ ಎಲ್ಲ ಮಾಡಿದ್ದಾರೆ ಸ್ವಾತಿ ಅವ್ರ ಮನೆಯಲ್ಲಿ. ಚಿಕ್ಕ ಹುಡ್ಗಿರೆಲ್ಲಾರು ಕಳಶ ಎಲ್ಲ ತಗೊಂಡು ಹೋಗ್ತಾರೆ, ಕಲಶ ಇಟ್ಕೋತಾರೆ. ಅವ್ರ ಮೈ ಮೇಲೆಲ್ಲ ದೇವ್ರ ಬರುತ್ತೆ, ಅದೆಲ್ಲ ಇವಾಗ ನಡೀತಿರುತ್ತೆ. ಅದೆಲ್ಲ ಇಲ್ಲ, ಇವಾಗ ಆಲ್ರೆಡಿ ಮುಗ್ದೋಗಿರುತ್ತೆ. ಇದಾದ್ಮೇಲೆನೆ ಹೋಗ್ಬಿಟ್ಟು ಕೋಳಿ ಮರಿ ಏನಾದ್ರು ಕಟ್ ಮಾಡೋರು ಮಾಡೋದು. ನಾವು ಹೋಗಿ ದೇವಸ್ಥಾನಕ್ಕೆ ಅಮ್ಮನ ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಇವಾಗ ಎಲ್ರು ಹೊರಡ್ತಾ ಇದೀವಿ ಊರಿಗೆ ಪೂಜೆ ಮಾಡ್ಬಿಟ್ಟು. ಐಶ್ವರ್ಯ ರೈಗೂ ಮೇಲಿರುವ ಒಂದು ಫಿಗರ್ ನ ತೋರಿಸ್ತೀನಿ ಇವಾಗ ನಿಮಗೆ. ಆ ಫಿಗರ್ ನ ನೋಡಿದ್ರೆ ಚೆನ್ನಾಗಿರುತ್ತೆ. ಯಾರು ಅಂತ ಗೊತ್ತಿದ್ರೆ ನಿಮ್ಗೆ ನೀವು ಕಮೆಂಟ್ ಮಾಡಿ, ಓಕೆನಾ? ಫಿಗರ್ ನ ತೋರಿಸ್ತೀನಿ ಈಗ. 1 ಈ ಕಡೆ ಬನ್ನಿ ಕ್ಯಾಮ್ರಾ, 2 3 ಏನೋ ಹೊಡೆದಂಗಾಯ್ತು ಹೆಂಗಳೆ ನೋಡಿ ಗೈಸ್, ಆಲ್ಬಮ್ ಸಿಕ್ತು. ಅವಳದು ಲಿಪ್ಸ್ಟಿಕ್ ಕಲರ್ ಅದು ಕ್ಯಾಮ್ರಾಗೆ ಅದು ಹಂಗಾಗಿರೋದು. ವಾವ್, 8th 9th ಇದು. ಇಲ್ಲಿ ನೋಡಿ, ಆಂಟಿ, ಸ್ವಾತಿ, ಅಜ್ಜಿ, ನಿಶಾ, ಸ್ಪಂದನ, ಇವ್ರು 3 ಜನದಲ್ಲಿ ಯಾರು ಕ್ಯೂಟ್ ಆಗವ್ರೆ ನೀವು ಕಮೆಂಟ್. ಬಂದು ಕ್ಯೂಟ್ ಆಗ್ಲಿಂದ ಈಗಿಲ್ಲ, ಈಗೆಲ್ಲ ಸಗೋಗಳೇ. ಇಲ್ಲಿ ನೋಡಿ ಮೇಡಮ್ ಎಲ್ರಿಗೂ ಕೇಕ್ ಕೊಡ್ತಾವ್ರೆ ಅನ್ಸ್ತವ್ರೆ ಸ್ಕೂಲಲ್ಲಿ. ಕೇಕ್ ಎಷ್ಟನೇ ಸ್ಟ್ಯಾಂಡರ್ಡ್ ಇದು? 8th 9th ಅನ್ಸುತ್ತೆ. 8th ಅಲ್ಲಿ ಹಿಂಗಿದ್ದ ಚಿಕ್ಕ ಹುಡುಗಿ ತರ. ಅಲ್ಲ ಮೇ ಬಿ 4th or 5th ತರ ಅವಳೆ ನೋಡಿ. ಸ್ಕೂಲಲ್ಲಿ ಇದೆಲ್ಲ ತೆಗ್ದಿರೋದು. 10th ಡ್ಯಾನ್ಸರ್ ನಾನು ಯಾವಾಗ್ಲೂ ಮುಂದೆ ಗೊತ್ತಾ. ಅಲ್ಲಿ ತೋರ್ಸಿ ಮೇಡಮ್ ನಾನ್ ಮುಂದೆನೆ ನಿಂತ್ಕೊಳ್ವೆ. ಚೆನ್ನಾಗ್ ಮಾಡ್ತಿದ್ದೆ ನಾನು. ನಿಲ್ಸಿಲ್ಲ ಅಂದ್ರೆ ಹತ್ ಬಿಡುವೆ. ಅವರೇ ನಿಲ್ಸ್ತಾ ಇದ್ರು. ಓ ಸ್ಕೂಟಿ ಪೆಪ್ಟು ಉಲ್ಲಾಸದ. ಫಸ್ಟ್ ನೀನ್ ಇದೆಲ್ವಾ ಓಡಿಸ್ತಿದ್ದು? ಫಸ್ಟ್ ಸ್ಕೂಟಿ ಇದು ನಮ್ಮ ಮನೆಗ್ ಬಂದಿದ್ದು. ಇಲ್ಲೇ ಬರ್ಸೋರ್ ನೋಡಿ, ಶಾ ನಿಖಿಲ್ ಎಲ್ಲಿ ಕಾಣಿಸ್ತೈತಿ, ಇದನ್ ಶಾ ನಿಶಾ ಕಾಣಿಸ್ತೈತಿ. ಇಲ್ಲೆಲ್ಲ ಬ್ಲೀಚ್ ಆಗ್ಬಿಟ್ಟೈತಿ ಫೋಟೋದಲ್ಲಿ. ಆಂಟಿ ಸ್ಕೂಟಿನ ಇದು? ಮಮ್ಮಿದು. ಇದು 4th. ಇಲ್ಲೊಳೆ ಇಲ್ಲಿ ಬಾಫ್ ಕಟ್ ಲೇಡಿ. ಜೂಮ್ ಮಾಡು, ಯಾಕೆ ಚೆನ್ನಾಗಿದ್ದೀನಿ ನೋಡು. ಬರ್ಲೆ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಇದು ಇದೆಲ್ಲ ಸೆಟ್ಗಳು ನಮ್ಮ ಮಮ್ಮಿ ರೆಂಟ್ ಮಾರ್ತಾ ಇದ್ರು. ಹಾಕೋತಿದ್ವಿ ನಾವು. ಇದು 4th. ಇದು 3rd ಸ್ಟ್ಯಾಂಡರ್ಡ್. ಇದಕ್ ಬಂದಿದ್ದೆ ನಾನು ನಿನ್ ಜೊತೆ. ನೋಡ್ತೋಳೆ ಸ್ಕೂಲ್ ಡೇ ನಂದು. ಹಿಂಗ್ ನೋಡ್ತೋಳೆ. ಎಲ್ಲ ಫೋಟೋಸ್ ಐತೆ ನಿಮ್ ಚಿಕ್ಕ ವಯಸ್ಸೆಲ್ಲ. ಚೆನ್ನಾಗೈತೆ. ಡ್ಯಾನ್ಸ್ ಆಡ್ತಾವಳೆ. ಯಾವ ಸಾಂಗ್ ಹೇಳು ನಿಶಾ? ಇದು ಯಾವ? ಮಳೆ ಬಿಲ್ಲೆ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಝುಮ್ ತಕ ತಕ ಝುಮ್ ಝುಮ್ ತಕ ತಕ.
ಅಯ್ಯೋ ದೇವ್ರೇ, ದೇವರೇ ಹೇಳಲೆ ನೀನು ಚಂದಿರನ ಕೊನೆ ಮಗಳೇ. ನಮ್ಮ ಮನೇಲಿ ಏ ಟೀ ಟೀ ತಲೆ ಕೊಟ್ಟು ಇಲ್ಲಿ ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಏ ಇಲ್ಲ ನೋಡ್ ನಮ್ ನೇತ್ರಾವತಿ ಅಜ್ಜಿ. ಇಲ್ಲ ಇಲ್ಲಿ ನೋಡಿ ಯಾರ್ ಚೆನ್ನಾಗಿರೋದು ಹೇಳು. ಅವ್ರು ಯಾರಂತ ಗೈಸ್, ಇವ್ರು ನಮ್ಮ ಮಮ್ಮಿಯವ್ರಮ್ಮ. ಇವ್ರನ್ನೇ ನಾನು ಇಟ್ಕೊಂಡು ನಮ್ಮ ಅಜ್ಜಿಗೆ ರೇಗ್ಸೋದು. ನೇತ್ರಾವತಿ ಅಜ್ಜಿ. ನಾನು ಫೋರ್ತ್ ಫಿಫ್ತ್ ಅಲ್ಲ, ಫಿಫ್ತ್ ಇದ್ದಾಗ ನಮ್ಮ ಅಜ್ಜಿ ತೀರೋಗಿತ್ತು. ನಮ್ಮ ಅಜ್ಜಿ ಅನ್ಬೇಕು, ನಮ್ ದೊಡ್ಡ ನಮ್ಮ ಮಮ್ಮಿ ಖುಷಿ ಆಯ್ತಾ ಇರುತ್ತೆ ಈಗ. ಎಷ್ಟನೇ ಕ್ಲಾಸ್? ಇದು 10th. ಇದ್ರಲ್ಲಿ ಸ್ವಲ್ಪ ದೊಡ್ಡ ಹೋಗ್ತಾರೆ ಅವ್ರು. ಕೂದ್ಲು ಚೆನ್ನಾಗಿತ್ತು ಅವಳಿಗೆ. ಓ, ನೀವು ಭರತನಾಟ್ಯ ಮೇಲೆ ನಾನು 3 ವರ್ಷ ಭರತನಾಟ್ಯ ಕ್ಲಾಸ್ ಹೋಗಿದ್ದೆ. ಈಗ ಇದು ಏನ್ ಗೊತ್ತಾ, ಅದ್ ನಾನೇ ಕೊರಿಯೋಗ್ರಫಿ ಮಾಡಿ ನಾನ್ ಸ್ಕೂಲ್ ದಲ್ಲಿ ಮಾಡಿರೋದು. ವಾವ್. ಅವ್ರಿಗ ಯಾರಿವನು ಡ್ರೀಮ್ ಬಾಯ್, ಹಾಯ್ ಹಾಯ್ ರೇ. ಈ ಫೋಟೋಗೆ ಮಮ್ಮಿ ಇದನ್ನ ಸೂಟ್ ಹಾಕ್ಸಿರೋದು, ಎಡಿಟ್ ಮಾಡಿ. ಯಾರಿವನು ಪ್ಲೇ ಬಾಯ್. ಅವಾಗ ಚೆನ್ನಾಗವ್ರೆ ಕಣೆ ನನ್ ಗಂಟ. ಈಗ ಕೊಡೆಯಲ್ಲಿ ಎಲ್ಲಿ ಸ್ಪೈಕ್ ಅಣ್ಣ. ಕ್ಲಾಸ್ ಹೇಳೋದು 7th 2000 ಅಲ್ಲ, ಯಾವ ಇಸ್ವಿ ಗೊತ್ತಾ ಅದು? 2010 9 ಇಲ್ಲ 10. ದೊಡ್ಡ 12 ವರ್ಷಕ್ಕೆ ಸ್ಕೂಟರ್ ಕಲಿತ ಯಾರು ಅಣ್ಣ. ಮಕ್ಕಳಿಗೆ ಕರ್ಕೊಂಡು 12 ವರ್ಷಕ್ಕೆ ಸ್ಕೂಟಿ ಕಲ್ತ, 13 ವರ್ಷಕ್ಕೆ ಕಾರ್ ಕಲ್ತ. ಅವ್ರ ಆಂಟಿಯ ನಮ್ಗೆ ಎಲ್ಲರಿಗೂ ಇದು ಇಟ್ಕೊಳ್ಳೋಣ, ಇದು ಇಟ್ಕೊಳ್ಳೋಣ. ಏಕೆ ಮಡಿಕೋ. ನಂದೇನ್ ಮಾಡಿದ್ರಿ ನೋಡಿ. ಓ ನಮ್ ಬಾಸ್ ಹೊಂಟಿದು ಬಸ್ ನಮ್ದೇ ಬಸ್. ಚೆನ್ನಾಗಿರ್ಲಿಲ್ಲ. ಈ ಶರ್ಟ್ ಇನ್ನೂ ಐತಲ್ಲ ನಿಶಾ ನಿನ್ ಹತ್ರ? ಇಬ್ರು ಹಾಕತಾರೆ, ಉಜ್ಜಾಡ್ತಾರೆ. ನಮ್ಮ ಅಣ್ಣಂದು ಅಂತ. ಇವ್ರು ಸುಮಾರು ಫೋಟೋಸ್ ತೆಗ್ದವ್ರೆ ಅಣ್ಣ ತಂಗಿದು. ನಮ್ದು ಏನಕ್ಕೆ ಹೊಸ್ತಿಲ್ಲ ಗೊತ್ತಾ, photos. ಮೆಮೊರಿ ಎಲ್ಲಾ ಫೋಟೋಸ್ ಇರೋದು. ಎಲ್ಲಾ ಬರ್ಡೇನು ಮಾಡ್ತಾ ಇದ್ವಿ, ಫೋಟೋಗ್ರಾಫರ್ನ ಕರೆಸ್ತಾ ಇದ್ವಿ. ಅದಕ್ಕೆ ಎಲ್ಲ ನಮ್ಮ ಮಾವನವ್ರನ್ನ ನೋಡ್ರಪ್ಪ ಇಲ್ಲಿ ಕುಚಿಕ್ಕುಗಳ ಜೊತೆ ಇದೇ ಹಾಸ್ಗೆ ಯೂಸ್ ಮಾಡೋದು. ಮೇಲೆ ನನ್ನ ಬುಟ್ಟಿಲ್ಲ ನೀವು ಅಂತ ನಂಜುಂಡ ಮದ್ವೆಗೆ ನಿಕ್ಕಿ ಮದ್ವೆಗೆ ಯಾಕೆ ನಂಗೆ ನಿಶನ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ಅಂಕಲ್ ತರ ಅನ್ಸ್ತಾಳೆ. ನಿಕ್ಕಿನೂ ಬಟ್ ಸೈಜು ಅದೆಲ್ಲ ಸಣ್ಣಕ್ಕಿರೋದು. ನಮ್ಮಪ್ಪ ಸಣ್ಣಕ್ಕಿಲ್ಲ ಕಣೆ, ಸಣ್ಣಕ್ಕವ್ರಲ್ಲ. ಅದಂಗ ಕಾಣಿಸೋ ಕರೆಕ್ಟ್ ಆಗಿ ಫಿಟ್ ಆಗಿದ್ರು. ಇಲ್ಲಿ ನೋಡಿ, 3 ಜನ ಒಂದೇ ತರ ಆಂಟಿ ತರ ಹೋಲ್ಕೆನೆ ಇಲ್ಲ. ನಿಶಾ ನಿಕ್ಕಿ ಸೇಮ್ ಅವ್ರಪ್ಪನ್ ತರನೇ. ನಮ್ಮ ಮಮ್ಮಿದು ಹೋಲಿಕೆ ಏನ್ ಬಂತಂದ್ರೆ ಕೈ ಬೆರಳುಗಳು ಬಂತು. ಕೈ ಬೆರಳು ಕಲರ್. ಇಲ್ಲಿ ಗೈಸ್ ಇವಳು ಹೆಂಗ್ ನಿಂತ್ಕೊತಿದ್ದೀನಿ ಅಂತ ಗೊತ್ತಾ? ಹೆಂಗೆ ಇದ್ರಲ್ಲಿ ಹಂಗೆ ನಿಂತವಳೆ. ಏನಂತ ಇದ್ರು ಗೊತ್ತಲ್ಲ ನನ್ಗೆ. ಅಜ್ಜಿ ಏನಂತ ಇದ್ರು ನಾನು ಹಂಗ್ ನಡಿಬೇಕಾದ್ರೆ ಬೆನ್ನಲ್ಲಿ ಅನ್ನ ಇಟ್ಬಿಟ್ಟು ಊಟ ಮಾಡ್ಬೋದು ಅಂತಿದ್ರು. ರೊಟ್ಟಿ ಸುಡ್ಬೋದು ಅಂತ. ಇಲ್ಲಿ ಇದ್ರಲ್ಲಿ ಈ ಫೋಟೋ ಚೆನ್ನಾಗಿ. ಇದ್ರಲ್ಲಿ ಎಷ್ಟ್ ಚೆನ್ನಾಗೈತ್ ನೋಡ. ಓ, ನಂದು ನಿಂದು ಫೋಟೋ ಇಟ್ಕೊಂಡಿಲ್ವೇನೆ ನೀನು? ಇದ್ರಲ್ಲಿ ನೋಡಿ ಹೆಂಗ್ ನೋಡ್ತಾವಳೆ ಆಂಟಿನ. ನಮ್ದೇ ಕಾರ್. ಇದು ಮಂಡ್ಯದಲ್ಲಿ ಇದೆಯಂತೆ. ಇನ್ಫಾರ್ಮೇಶನ್ ನಿಖಿಲ್ ಅವ್ರಿಗೆ ಬಂದಿದೆ. ಹೌದಾ? ಅವ್ರ ತಂದೆ ಯೂಸ್ ಮಾಡ್ತಿದ್ದ ಕಾರ್ ಇದು i20. ಸೊ ಅದನ್ನ ತಗೋತಾರಂತ ಇವಾಗ. 2013 ಅಲ್ಲಿ ನಮ್ ಡ್ಯಾಡಿ ಯಾರೋ ಕೊಟ್ಬಿಟ್ಟು ಇದಾ ಈ ಕಾರ್ ಯಾರ್ ತಗೊಂಡವ್ರೆ ಅಂತ ಗೊತ್ತಂತೆ. ಇಸ್ಕತ್ತಾನಂತೆ, ಅಂದ್ರೆ ದುಡ್ಡು ಕೊಟ್ಬಿಟ್ಟು. ನಂಗೆ ಕೊಟ್ಟಾರ ಕೊಡ್ಬೇಕಲ್ಲ ಅವರು. ಅದೇ ಹೊಸಿ ಆಲ್ಬಮ್ ಇಲ್ಲ, ಆಲ್ಬಮ್ ಟೂರೇ ಮಾಡ್ಬಿಡ್ಬೋದು. ಬೂಸಿ ನೋಡು ಕಾಣಲ್ಲ. ಅವಾಗ ಅಜ್ಜಿ ಕಪ್ಪಗಿತ್ತಲ್ವಾ, ಈಗ ಬಿಳ್ಳಿಗಾಗಿರೋದು. ಅವಾಗ್ಲೇ ಅಜ್ಜಿ ಇಷ್ಟು ಉದ್ದ ಫೇರ್ ಅಂಡ್ ಲವ್ಲಿ ಹಚ್ಕತ್ತಿತ್ತು. ಮಾತ್ರ 1 ವರ್ಷನೂ ಬರ್ಡೇ ತಪ್ಪಿ ಗ್ರ್ಯಾಂಡ್ ಆಗಿ ಯಾವಾಗ್ಲೂ 5 ಮಕ್ಕಳಿಗೂ ನಮ್ ನಿಸ ನೋಡ. ಅದ ಕೂದಲು ಎಷ್ಟು ಉದ್ದ ಇತ್ತು ಅಂತಾಗ ಚೆನ್ನಾಗಿತ್ತು. ಈಗ ಅದೇನೋ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಸ್ಕೊಂಡು ಸ್ವಲ್ಪ ಸಣ್ಣ ಆಗೈತೆ. ಗೈಸ್ ಇವಾಗ ಪ್ಲಾನ್ ಎಲ್ಲ ಚೇಂಜ್. ನಮ್ ಸಿದ್ದರಾಮುಂಡಿಯಲ್ಲಿ ರಾತ್ರಿ ಅಂದ್ರೆ ಸಂಜೆ ಮೇಲಂತೆ ಅಡಿಗೆ ಎಲ್ಲ ಮಾಡಿ ನಾನ್ ವೆಜ್ ದೇವ್ರು ಬಂದು ಇಳಿಸಿ ಎಲ್ಲ ಮಾಡಾದ್ಮೇಲೆ ಮನೇಲೆಲ್ಲ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು ನಾನ್ ವೆಜ್ನ ಆ ಥರ. ಸೊ ಹಾಗಾಗಿ ರಾತ್ರಿ ಊಟ ಆಗುತ್ತೆ.
ಸೊ ಇವಾಗ ಮಧ್ಯಾಹ್ನದ ಊಟ ಏನು ಮಾಡಿಲ್ಲ, ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಬಂದಿದ್ವಿ. ಕೆಲಸಗಳೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ 6 ಗಂಟೆ ಮೇಲೆ ಹೋಗೋಣ ಸಿದ್ದರಾಮುಂಡಿಗೆ ಅಂತ. ನಾನು ಎಲ್ಲೆಲ್ಲಿ ತಿಂತಾ ಇಲ್ಲಪ್ಪ, ಹೇಳ್ಬಿಟ್ಟೆ ನಿಶಾ. ಹಾಂ ಓಕೆ ಅಲ್ವಾ, ಸರಿ. ಇವಾಗ ಇಲ್ಲಿ ತ್ರಿಬುಲ್ ಬಂದಿದ್ದೀವಿ, ಊಟ ಮಾಡ್ಕೊಂಡು ಒಟ್ಟಿಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು. ಇನ್ನು ನಾನು ಸೀಮಂತಕ್ಕೆ ಎಷ್ಟು ದಿನ, 1 2 3 4 ಡೇಸ್ ಇದೆ. ಇನ್ನು 4 ಡೇಸ್ ಇದೆ ಸೀಮಂತಕ್ಕೆ. ಈ ಮೇಡಮ್ ಜೀಸ್ ಎಲ್ಲ ನೋಡಿ, ಇಲ್ಲಿ ಹೇರ್ ಸ್ಟೈಲು, ಒಂದು ಫೋನಲ್ಲಿ ಬ್ಯಾಕ್ ಡ್ರಾಪ್ ಡಿಸೈನು, ಹಂಗೆ ಎಲ್ಲ ನಡೀತಾ ಇದೆ ಈಗ. ಸೊ ಯಾ ಮೂಮೆಂಟ್ ತನಕ ಏನಾರು ಒಂದು ಇದ್ದೇ ಇರುತ್ತೆ. ಹಾ ಏನ್ ಬೇಕಿದೆ? ಫ್ರೆಶ್ ಜ್ಯೂಸ್ ಏನಾದ್ರು. ಮೇಡಮ್ ಏನ್ ಹೇಳಿರೋದು ಅವರು? ದೊಡ್ಡಮ್ಮ ನೋಡಿ ಫ್ರೆಶ್ ಕೋಕ್ ಹೇಳಿದೀನಿ ನಾನು. ಎರಡಿಗೆ ಯಾರ್ಯಾರು ಹೇಳಿರೋದು? ದೊಡ್ಡಮ್ಮ ನೋಡಿ ಅಂತಿದೆ ಮತ್ತೆ. ಅಲ್ಲ ಆಕ್ಚುಲಿ ಕೇಳೋದ್ ನಾನ್ ಮಾತ್ರ ಕಾಣಿಸ್ತೀನಿ, ನನ್ ಜೊತೆ ಬೇರೆಯವ್ರು ಕುಡಿಯಂಗು. ಹೆಂಗೂ ನಿಶಾ ತಗೋತಾಳಲ್ಲ ಬಿಡು, ಗ್ಯಾಪಲ್ಲಿ ನಾವು ಹೇಳೋಣ ಅಂತ. ನಾನ್ ಮಾತ್ರ ಎಲ್ಲರಿಗೂ ಕಾಣಿಸೋದು ಕೋಕ್ ವಿಷಯದಲ್ಲಿ. ಹೇಗ್ ಅನ್ಸ್ತಾ ಇದೆ? ಫೇಮಸ್ ಟ್ರಿಬಲ್ ಆರ್ ಬಂದ್ಬಿಟ್ಟು ವೆಜ್ ತಿಂತವನೆ. ಇವತ್ತು ಹೊಟ್ಟೆ ಹರಿತಾ ಇದೆ ಅಂತ ಅವನಿಗೆ. ಗೊತ್ತಾ ಇದು ಮೈಸೂರಲ್ಲಿ ಗೊತ್ತಿಲ್ಲ. ಫೇಮಸ್ ಗೊತ್ತು ಮಾಡ್ಕೊ. ವೆಜ್ ತಿನ್ನಕಂತ ಬಿಡ್ತಾರೆ. ಅಂದ್ರೆ ವೆಜ್ಗೆ ಅವಮಾನ ಮಾಡ್ತಾರ ಗೈಸ್, ಹೇಳ್ತಾರ ಅದಷ್ಟೇ. ನಾವು ಡೈಲಿ ವೆಜ್ ತಿನ್ನೋದು. ವೆಜ್ ಮಾಡ್ತಿರ್ತಾನೆ, ನಾನ್ ಮಾಡ್ಕೊಟ್ಟಿರೋ ವೆಜ್ ಇಷ್ಟ ತಾನೆ ನಿನ್ಗೆ? ಏನೇನ್ ಅಡಿಗೆ ಮಾಡ್ಕೊಟ್ಟಿದ್ದಾರೆ? ಪಲಾವು, ಅನ್ನ ಸಾಂಬಾರು, ಚಿತ್ರಾನ್ನ, ಪುಳಿಯೋಗರೆ. ಯಾರು ಮಾಡಿರೋದು? ಸರಿ ಕಣಪ್ಪ, ಹೌದು. ನನ್ಗೆ ಇನ್ನು ತುಂಬ ಗರ್ಭಿಣಿಗೆ ಮಾಡ್ಕೊಡ್ಲಿಲ್ಲ, ಬಯಕೆ ಕೇಳಿದ್ರುನು. ಇರೋದೇ 3-4 ದಿನ. ಅದ್ ಯಾವಾಗ ಮಾಡ್ಕೊಡ್ತಾಳೋ ಮಾಡುವ. ಆರ ಯಾರೋ ಮಿಸ್ ಆಗ್ತಾರೆ. ನನ್ ಫೇವ್ರೆಟ್ ಅದೇ ಎಳ್ಳಾಕವ್ರೆ, ವೈಟ್ ಟೊಮೆಟೊ ಇಷ್ಟ. ಚಿಕ್ಲಿ ಇಷ್ಟ. ನಾವೀಗ ಎಲ್ಲಿ ಬಂದಿದೀವಿ ಅಂದ್ರೆ ಬಟ್ಟೆ ತಗೊಳಕ್ ಬಾರಪ್ಪ ಅಂದ್ರೆ ನಂಗೆ ಅಕ್ಕ ಬಟ್ಟೆ ಅಂತು. ಏನಂಕಲ್ ಕಮ್ಮಿ ಮಾಡಿ ಮಾಡ್ದಾ? ಆಂಟಿ ರೆಡಿ ಅಪ್ಪ. ಆಂಟಿ ಬ್ಲೌಸ್ ತೋರ್ಸು ಹೆಂಗೋದ್ರೆ. ನಾನೇ ನೋಡಿಲ್ಲ, ತೋರ್ಸು ಅದಕ್ಕೆ. ಏಯ್ ಸಾಕು. ಸಾಂಬಾರ್, ನಾಟಿಕೋಳಿ ಸಾರು, ಕಬಾಬು, ಅನ್ನ. ಇದೇನಂತೆ ಚಾಪ್ಸು. ಓಕೆ ನೈಸ್. ಫುಲ್ ಬ್ಯಾಟಿಂಗ್ ಮಾಡ್ಬೇಕು ಈಗ. ನಾನು ಸ್ವಲ್ಪ ತಾಂತಾನೆ, ಈಗಲೇ ಬೇಡ. ಈಗ್ಲೇ ಬೇಡ, ಈಗಲೇ ಬೇಡ ಅಪ್ಪ. ಈಗ ತಿಂದ್ಬಿಟ್ರೆ ನಿಸು ಮುಸ್ರೆ ಆಡಕ್ಕಾಗಲ್ಲ. ಅಪ್ಪಂಗ್ ಗೊತ್ತಾ ತ್ರಿಬ್ಬಲರ್ಗ್ ಹೋಗಿರೋ? ಇವ್ರು ಅಪ್ಪ ಹಬ್ಬದ ದಿನ ಇಟ್ಕೊಂಡು ಹೋಗಿ ಹೋಟ್ಲಲ್ಲಿ ನಾನ್ ವೆಜ್ ತಿನ್ಬೇಕಿತ್ತು ಇವ್ರು, ಅದು ತ್ರಿಬ್ಬಲರ್ಗೆ. ನೋಡಿ ಆಂಟಿದು ಬ್ಲೌಸ್ ರೆಡಿ ಆಗಿದೆ. ನನ್ ಕಾಲು ಏನೋ ದುಡ್ಡು ಹೇಳ್ಬಾರ್ದ ಆಂಟಿಗೆ ಎಷ್ಟು ಅಂತ ಹೇಳಿದ್ರೆ ಬೈಯುತ್ತ. ಎಷ್ಟ್ ಗೊತ್ತಾ? 2 ಸೇರ್ಸ್ಕೊಳ್ಳಿ ಅದಕ್ಕೆ. ಅಕ್ಕ ಸುಳ್ಳು ಹೇಳ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಹಿಂಗೊಲ್ದವ್ರೆ. ಏನಿಲ್ಲ, ಹಾಕೊಳ್ಳೋದು ಒಂದ್ಸಲ ಸೀಮಂತಕ್ಕೆ. ಅವಳು ಚೆನ್ನಾಗಿದೆ. ಸೀರೆ ಎಲ್ಲಂಟಿ? ಹಾ ಕೊಡಿ, ಚೆನ್ನಾಗಿದೆ. ಅದು ಕಾರು ಇಲ್ಲಿ ಕಡ್ದ್ಬಿಟ್ಟೈತೆ ಬ್ಯಾಟ್ರಿ. ಹ್ಯಾಂಡ್ ಮಾಡ್ಕಲ್ಲ ಬಂದ್ಬಿಟ್ಟು ಇಷ್ಟೊಂದು ಗಂಟೆ ಅಲ್ಲೇ ಬರೀ ಎಲ್ಲ ಈ ಕುಂದನ್. ಬಾಯ್, ಶುಕ್ರವಾರ ಬನ್ನಿ, ಓಕೆನಾ? ಥ್ಯಾಂಕ್ ಯು ನನಗೆ ಊಟ ಕೊಟ್ಟಿದ್ದಕ್ಕೆ. ಹೊಸ ಮಗನ್ ಕೊಟ್ಟಿದ್ರೆ ಎಷ್ಟ ಕಣ ಬನ್ನಿ. ಇವತ್ತು ಸ್ಪೆಷಲ್ ಡೇ ನಮ್ಮ ಅಪ್ಪಂಗೆ. ಸ್ಪೆಷಲ್ ಡೇ ಇರ್ಲಿ. 1.5 ತಿಂಗಳಾದ್ಮೇಲೆ ಸ್ಪೆಷಲ್ ಡೇ. ಬೆಳಿಗ್ಗೆ
ಚಿಕ್ಕ ಮಗ್ಳು ಹಿಂಗಂತಾಳೆ. ಬೆಳಿಗ್ಗೆ ಹೋಗಿರಾಯ್ತು ಅಂತ. ಇಲ್ಲ ಬರ್ತೀನಿ, ಕೆಲ್ಸ ಐತೆ ನಾಳೆ 2 ದಿನ ಟೈಮ್ ಇರೋದು, ಎದ್ದು ಹೋಗೋಷ್ಟ್ರಲ್ಲಿ ಆಗಲ್ಲ. ಆಯ್ತು ನಿಧಾನದಲ್ಲಿ. ಹಾ ಹ? ಟೇಕ್ ಕೇರ್, ಗುಡ್ ನೈಟ್. ನಾಳೆ ಬರ್ತೀರಾ? ನಾಳೆ ಫೋನ್ ಮಾಡ್ತೀನಿ. ಓಕೆ ಆಂಟಿ ಬಾಯ್, ಅಂಕಲ್ ಬಾಯ್. ಯಾಕೆ ಬರ್ಲಿವಲ್ಲ ಊರ್ಗ್ ಹಬ್ಬಕ್ಕೆ? ಬರ್ಬೇಕು ಅಂತ ಬಂದೆ, ಹಿಂದಿಕ್ ತಳ್ಬಿಟ್ಲು ಚಾಮುಂಡಮ್ಮ. ಬರ್ಬೇಡ ಯಾಕೋ ನಿನ್ ಮೇಲೆ ಕೋಪ ಮಾಡ್ಕೊಂಡವ್ರೆ. ಮಾಡ್ಕೊಂಡವಳೆ. ನಾವ್ ಮಾತ್ರ ಹೋದ್ವಿ, ತಿಂದ್ವಿ, ಬಂದ್ವಿ. ಆಯ್ತು ಏನಾಯ್ತು ಬೂಸು? ಒಳ್ಳೇದಾಯ್ತು. ಅಲ್ಲೇ ಆಯ್ತತೆ ರಿಂಗ್ ರೋಡ್ ಅಲ್ಲೇ ಊಟ ವೆರೈಟಿ. ಹಾ, ಅದರ ಹಿಂದಿನ ಕಹಾನಿ ವಿನೋದ್ ಅವ್ರು ಹೇಳ್ತಾರೆ. ಏನಾಯ್ತು ವಿನೋದ್ ಅವ್ರೆ? ನಾನೇ ಹೇಳ್ಬಿಡ್ಲಾ? ಸೊ 2 ಕಾರಲ್ಲಿ ನಾವು ಹೊರಟಿದ್ದು ಊರಿಗೆ. ನಾವೆಲ್ಲ 1 ಕಾರಲ್ಲಿ ಹೊರಟ್ವಿ. ನಾವು ಸಿಟಿಗೆ ಹೋಗಿದ್ದು, ಆಮೇಲೆ ಊರಿಗೆ ಬರ್ತೀವಿ ಅಂತ ನಾವು ಫಸ್ಟ್ ಹೊಂಟೋದ್ವಿ. ಆಮೇಲೆ ಇವರು ವಿನೋದು, ಅಜ್ಜಿ, ಮಂಗಳಮ್ಮ ಎಲ್ಲ 1 ಕಾರಲ್ಲಿ, ನೀವು ಹೊರ್ಟೋಗಿ ಡೈರೆಕ್ಟ್ ಊರಿಗೆ ಅಂತ ಕಳ್ಸಿದ್ವಿ. ರಿಂಗ್ ರೋಡ್ ಹತ್ರ ನಮ್ದು ತಾರು ಆಟೋ ಏನೋ ಸಡನ್ಲಿ ಸ್ಟಾಪ್ ಆಗಿ, ಯಾಕೆ ಅಂತ ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ವೈರ್ ಏನೋ ಕಚ್ಬಿಟ್ಟು ಸ್ಟಾಪ್ ಆಗೋಯ್ತು ಕಾರು. ಸೊ ಅವರು ಬರಕ್ಕೆ ಆಗಿಲ್ಲ, ಊರಿಗೆ ವಾಪಸ್ ಮನೆಗೆ ಬಂದ್ರು. ಪಾಪ ನಾವು ಊಟ ಮಾಡ್ಕೊಂಡು ಅವ್ರಿಗೆಲ್ಲ ಊಟ ತಗೊಂಡ್ ಬಂದ್ವಿ. ಹೆಂಗೋಳೆ ನೀವೇನ್ ಹೆಂಗಿದ್ದೀರಾ? ಬಾರಿ ಸಕ್ಕದಾಗಿದ್ದೀರಾ ನೋಡಿ. ಏನ್ ಕಟ್ ಮಾಡಿರೋದು? ಬ್ಯಾಟ್ರಿ ವೈರ್. ಹಾ, ಇದನ್ನು ತೋರ್ಸಂಗ ಒಂದು ನಿಮಿಷ. ನಾ ತೋರ್ಸಲ್ಲ. ಸೊ ಏನ್ ಸ್ವಾತಿ ಸಮಾಚಾರ? ಇನ್ನ 3-4 ದಿನ ಇದೆ. ಹೌ ಎಕ್ಸೈಟೆಡ್ ಆರ್ ಯು? ತುಂಬಾ ಎಕ್ಸೈಟೆಡ್. ಸ್ಪಂದನ, ತಾವು? ಏನ್ ಕೇಳ್ದೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಸೂಪರ್ ಅಂತವಳೆ. ಹೆಂಗೆ ಎಕ್ಸೈಟೆಡ್ ಏನು ಅಂತಲ್ಲ, ಅದಕ್ಕೆ ನಾನು ಡ್ರೆಸ್ ನೋಡಿದ್ಮೇಲೆ ಫುಲ್ ಎಕ್ಸೈಟೆಡ್. ಅದು ಮುಖದಲ್ಲಿ ಕಾಣಿಸ್ತಾ ಇಲ್ಲ, ಬರೀ ವಾಯ್ಸಲ್ಲಿ ಬತ್ತೈತೆ ಅಷ್ಟೇ. ಅದು ನಮಗೆ ಶೈ ಫೀಲಿಂಗು ಸ್ವಲ್ಪ. ಶೈ ಫೀಲಿಂಗ್. ಮತ್ತೆ ಹಾ, ಯಜಮಾನ್ರೆ ಏನೋ ಎಕ್ಸೈಟೆಡಾ? ನಂಗೆ ಬೇಜಾರು. ಹ್ಮ್, ಕಲ್ಸ್ಕೊಡ್ಬೇಕಲ್ಲ ನಿನ್ನ ಅಂತ ಬೇಜಾರು. ಸರಿ ಆಯ್ತು ಬಿಡಪ್ಪ. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಟೇಕ್ ಕೇರ್, ಬಾಯ್. ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್.